ನಮ್ಮ ಚಿತ್ರದುರ್ಗದ ಇತಿಹಾಸದಲ್ಲಿ ಆಳಿದ ಎಲ್ಲಾ ಪಾಳೆಗಾರ ಅರಸರು ಒಬ್ರಿಗಿಂತ ಇನ್ನೊಬ್ರು ವೀರ ಪರಾಕ್ರಮಿಗಳು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಅರಸರಷ್ಟೇ ವೀರಾವೇಶದಿಂದ ಹೋರಾಡಿ ತಾಯ್ನಾಡಿಗೋಸ್ಕರ, ತಾಯ್ನಾಡನ್ನು ಕಾಯ್ತಿರೋ ಅರಸರಿಗೋಸ್ಕರ ತಮ್ಮ ಪ್ರಾಣವನ್ನ ಲೆಕ್ಕಕ್ಕಿಡದೆ ಹೋರಾಡ್ತಾ ಇದ್ದ ದುರ್ಗದ ಸೈನಿಕರು ಕೂಡ ಕೆಚ್ಚೆದೆಯ ಕಲ್ಲಿಗಳಾಗಿದ್ರು. ಇವತ್ತು ನಾನು ಹೇಳೋಕೊಟ್ಟಿರೋದು ಚಿತ್ರದುರ್ಗದ ಒಬ್ಬ ವೀರ ಸಿಪಾಯಿಯ ಬಗ್ಗೆ. ಅದು ಚಿತ್ರದುರ್ಗವನ್ನ ಕಡೆ ಮದಕರಿ ನಾಯಕರು ಆಳುತ್ತಿದ್ದ ಕಾಲ. ಹೈದರಾಲಿಯ ಸೈನ್ಯ ಚಿತ್ರದುರ್ಗವನ್ನ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಡುತ್ತಿದ್ದ ಕಾಲ. ತಿಂಗಳಗಟ್ಟಲೆ ಪ್ರಯತ್ನ ಪಟ್ಟರು ದುರ್ಗದ ಒಳಗೆ ಅವರಿಗೆ ಹೋಗೋಕಾಗೇ ಇರಲ್ಲ. ಆ ಸಮಯದಲ್ಲಿ ಹೈದರ್ ಹಾಗೂ ಫ್ರೆಂಚ್ ಕಮಾಂಡರ್ ಲಾಲಿಯ ಸೈನ್ಯ ದುರ್ಗದ ಸುತ್ತಲೂ ಬೀಡು ಬಿಟ್ಟಿರ್ತಾರೆ. ಆಗಿನ ಕಾಲದಲ್ಲಿ ಈಗಿನ ಸೈನ್ಸ್ ಕಾಲೇಜ್ ಇರೋ ಪ್ರದೇಶವನ್ನ ಬುದ್ಧಿವಂತನ ಮರಡಿ ಅಂತ ಕರೆಯಲಾಗ್ತಿತ್ತು. ಆ ಬುದ್ಧಿವಂತನ ಮರಡಿ ಕಡೆ ಇದ್ದ ಹೈದರ್ ಅಲಿಯ ಸೈನ್ಯವನ್ನ ಪರಿಶೀಲನೆ ಮಾಡೋಕೆ ಅಂತ ಹೈದರ್ ಅಲಿಯ ಒಬ್ಬ ಸರದಾರ ತನ್ನ ಸೈನಿಕರೊಂದಿಗೆ ಪಲ್ಲಕ್ಕಿಯ ಮೇಲೆ ಹೋಗ್ತಾ ಇರ್ತಾನೆ. ಇದನ್ನ ರಂಗಾಯನ ಬಾಗಿಲು ಕೋಟೆ ಮೇಲಿಂದ ನೋಡಿದ ಮದಕರಿ ನಾಯಕರ ತಮ್ಮ ಪರಶುರಾಮಪ್ಪ ನಾಯಕರು ಆ ಪಲ್ಲಕ್ಕಿಯಲ್ಲಿ ಹೋಗ್ತಿರೋದು ಹೈದರ್ ಅಲಿ ಅಂತ ಅಂದ್ಕೊಳ್ತಾರೆ. ತಕ್ಷಣ ತನ್ನ ಸೈನಿಕರಿಗೆ ನವಾಬ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದಾನೆ, ಅವನ ದಂಡಿನ ನಡುವೆ ನುಗ್ಗಿ ಅವನ ತಲೆಯನ್ನ ತರೋ ವೀರರು ಯಾರಾದ್ರೂ ಇದ್ದೀರಾ ಅಂತ ಕೇಳ್ತಾರೆ. ಆಗ ಅಲ್ಲೇ ಇದ್ದ ಸಿಪಾಯಿ ಗುದಗತ್ತಿ ಅನ್ನೋನು, ಬುದ್ಧಿ, ನಿಮ್ಮ ಭವಾನಿ ಕುದುರೆ ಹಾಗೂ ತಮ್ಮ ಕತ್ತಿಯನ್ನು ಕೊಟ್ರೆ ನಾನು ಪಲ್ಲಕ್ಕಿಯಲ್ಲಿರುವ ನವಾಬನ ತಲೆಯನ್ನ ತಂದು ಕೊಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಒಪ್ಪಿದ ಪರಶುರಾಮ ನಾಯಕರು ತಮ್ಮ ಕುದುರೆ ಹಾಗೂ ಕತ್ತಿಯನ್ನ ಗುದಗತ್ತಿಗೆ ಕೊಡ್ತಾರೆ. ರಾಜನ ಭವಾನಿ ಕುದುರೆಯನ್ನ ಏರಿ ಮೆಂಚಿನಂತೆ ಮರೆಯಾದ ಗುದಗತ್ತಿ ಬುದ್ಧಿವಂತನ ಮರಡಿ ಹತ್ರ ಪಲ್ಲಕ್ಕಿಯಲ್ಲಿ ಹೋಗ್ತಿದ್ದ ಸರದಾರನ ದಂಡಿನೊಳಗೆ ನುಗ್ತಾನೆ. ನೋಡ್ತಾ ಇದ್ದ ಹಾಗೆ ಆ ಸರದಾರನಿದ್ದ ಪಲ್ಲಕ್ಕಿಯ ಕಡೆ ಹೋಗಿ ಆ ಸರದಾರನ ತಲೆಯನ್ನ ಕತ್ತರಿಸಿ ತನ್ನ ಕೈಯಲ್ಲಿ ಅವನ ತಲೆಯನ್ನು ಹಿಡಿದುಕೊಂಡು ಅಲ್ಲಿಂದ ವಾಪಸ್ ಬರೋಕೆ ಶುರು ಮಾಡ್ತಾನೆ. ಈ ಕಡೆ ತಮ್ಮ ಸರದಾರನ ತಲೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗ್ತಿರೋ ಗುದಗತ್ತಿಯನ್ನ ನೋಡಿದ ಶತ್ರು ಸೈನಿಕರು ಅವನನ್ನ ಹಿಡಿಯೋಕೆ ಅವನನ್ನ ಹಿಂಬಾಲಿಸ್ತಾರೆ. ದೂರದಿಂದ ಇದನ್ನು ನೋಡ್ತಿದ್ದ ಪರಶುರಾಮ ನಾಯಕರು ಶತ್ರುಗಳ ಮೇಲೆ ಫಿರಂಗಿ ದಾಳಿ ಮಾಡಿಸಿ ಶತ್ರುಗಳನ್ನ ಹಿಮ್ಮೆಟ್ಟಿಸಿ ಕಳಿಸ್ತಾರೆ. ತಮ್ಮ ದೊರೆಯ ಒಂದೇ ಒಂದು ಮಾತಿಗೆ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಶತ್ರುವಿನ ತಲೆಯನ್ನು ತಂದು ದೊರೆಯ ಪಾದಕ್ಕೆ ಅರ್ಪಿಸಿದ ವೀರ ಸಿಪಾಯಿ ಗುದಗತ್ತಿ. ಅವತ್ತು ಆ ಸರದಾರನ ಬದಲು ಹೈದರಾಲಿ ಏನಾದ್ರೂ ಆ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದಿದ್ರೆ ಇವತ್ತಿಗೂ ಕೂಡ ಗುದಗತ್ತಿ ಹೆಸರನ್ನ ನಾವು ಮರಿತಾನೆ ಇರಲಿಲ್ಲ.